ನಾವಿದನ್ನು ಓಪನ್ ಮಾಡೋಣ ಅಂತ. ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದೈತಿ. ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮ್ಯಾಂಗೋ ಕ್ರೀಮ್ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮ್ಯಾಂಗೋ ಸೀಸನ್ ಬಂದಿದೆ, ಮ್ಯಾಂಗೋ ಚೀಸ್ ಕೇಕ್ ಮಾಡಲಿಲ್ಲ ಅಂದರೆ ಹೇಗೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಬನ್ನಿ ಈಗ ನೋಡೋಣ. ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ, ಒಂದು ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿನಿ, ಒಂದು ಲೆಮನ್ ಜಸ್ಟ್ ಬೇಕಾಗ್ತೈತಿ, ಇದ್ರ ಮ್ಯಾಗಿನ ಸಿಪ್ಪೆ, 300 ಗ್ರಾಮ್ ಕ್ರೀಮ್ ಚೀಸ್, ಹಾಫ್ ಕಪ್ ಪೌಡರ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಕಾರ್ನ್ ಸ್ಟಾರ್ಚ್, 1/4 ಕಪ್ ಮೊಸರು, 100 ಗ್ರಾಮ್ ಮ್ಯಾಂಗೋ ಪಲ್ಪ್, 150 ml ಕಂಡೆನ್ಸ್ಡ್ ಮಿಲ್ಕ್ ಮತ್ತು 3/4 ಕಪ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಮ್ಯಾಂಗೋ ಪಲ್ಪನ್ನು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ. 100 ಗ್ರಾಮ್ ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡು ನೀವು ಬೇಕಾದರೆ ಬೇರೆ ಪಾರ್ಲೇಜಿನೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮ್ಯಾಂಗೋ ಸೀಸನ್ ಬಂದಿರೋದ್ರಿಂದ ನಾನು ಮ್ಯಾಂಗೋ ಚೀಸ್ ಕೇಕನ್ನು ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮ್ಯಾಂಗೋ ಚೀಸ್ ಕೇಕ್ ಮಾಡೋಕ್ಕೆ ನಾನು ಎಗ್ ಬಳಸ್ತಾ ಇಲ್ಲ, ಜೆಲಟಿನ್ ಬಳಸ್ತಾ ಇಲ್ಲ. ಎಗ್ ಮತ್ತು ಜೆಲಟಿನ ಬಳಸದೇನೆ ಮ್ಯಾಂಗೋ ಚೀಸ್ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಾರ್ಲೇಜಿ ಬಿಸ್ಕಿಟ್ ಮತ್ತು ಬೇರೆ ಯಾವುದಾದ್ರೂ ಬಿಸ್ಕಿಟನ್ನು ತೊಗೋಬೋದು. ಬಿಸ್ಕಿಟನ್ನು ಕ್ರಷ್ ಮಾಡ್ಕೊಳ್ತೀನಿ. ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೋಬಾರ್ದು. ತರಿ ಆಗಿರಬೇಕು, ಭಾಳ ಸ್ಮೂತ್ ಆಗಬಾರ್ದು ಬಿಸ್ಕಿಟು. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕರಗಿಸಿದ ಬೆಣ್ಣೆನ ಹಾಕ್ಕೊಳ್ತೀನಿ. ತುಪ್ಪನೂ ಹಾಕೋಬೋದು. ಮೆಲ್ಟೆಡ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡು ಬಿಡಬೇಕು ಚಂದಾಗ. ಚೀಸ್ ಕೇಕಿಗೆ ಇದು ಬೇಸ್ ಆಗಿರ್ತೈತಿ. ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದರೆ ಬೆಣ್ಣೆ ಹಾಕೋಬೋದು. ಇದಕ್ಕೆ 2 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೀಸ್ ಕೇಕ್ ಮೋಲ್ಡ್. ಈ ಥರ ಮೋಲ್ಡ್ ಈಗ ಓಪನ್ ಆಗ್ತೈತಿ. ಈ ಥರ ಯಾವಾಗಲೂ ಈ ಥರ ಇಟ್ಕೊಂಡು ಮಾಡೋದಿರುತ್ತದು ಚೀಸ್ ಕೇಕಿಗೆ. ನಾನೇನು ಮಾಡ್ತೀನಿ, ಇದನ್ನು ಉಲ್ಟಾ ಮಾಡ್ತೀನಿ ಪ್ಲೇಟನ್ನು. ಯಾಕಂದರೆ ತಗೊಳ್ಳುವಾಗ ನಮ್ಗೆ ಈಸಿಯಾಗಿ ಬರ್ತೈತಿ, ಅದಕ್ಕಂತ ಅದನ್ನು ಉಲ್ಟಾ ಮಾಡಬೇಕು. ಒಂದು ಲಾಕ್ ಇರ್ತೈತಿ, ಇದನ್ನು ಹಾಕಿ ಪ್ಲೇಟ್ ಲಾಕ್ ಮಾಡಿಬಿಡಬೇಕು. ಈಗ ಇದರೊಳಗೆ ನಾನು ಬಿಸ್ಕಿಟ್ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ. ಬಿಸ್ಕಿಟ್ ಪೌಡ್ರನ್ನು ಈ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿಬಿಡೋಣ. ಈ ಥರ ಗ್ಲಾಸ್ ಇದ್ದರೆ ಗ್ಲಾಸ್ನಲ್ಲಿ ನಾವು ಈಗ ಪ್ರೆಸ್ ಮಾಡ್ಕೊಂಡು ಬಿಡಬೇಕು. ಇದನ್ನು ಗಟ್ಟಿಯಾಗಿ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಪ್ರೆಸ್ ಮಾಡಿ ಫ್ರಿಜ್ನಾಗ ಇಟ್ಬಿಡೋಣಂತ ಸೆಟ್ ಆಗುವವರೆಗೂ 10-15 ನಿಮಿಷ. ಅಲ್ಲಿವರೆಗೂ ನಾವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕ್ರೀಮ್ ಚೀಸ್ ಹಾಕ್ಕೊಳ್ಳೋಣ. ಇದರೊಳಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಡ್ತೀನಿ. ಪೌಡರ್ ಶುಗರ್, ಕಾರ್ನ್ ಸ್ಟಾರ್ಚ್ ಇವನ್ನ ಸಾಣಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಎಲ್ಲ ಕಡೆ ಗಂಟು ಬರಬಾರ್ದಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಸಾಣಿಸ್ಕೊಂಡ್ಬಿಡ್ತೇನೆ. ಹ್ಯಾಂಡ್ ಬ್ಲೆಂಡರ್ಲೇ ನಾನು ಮಿಕ್ಸ್ ಮಾಡ್ಕೋತೀನಿ. ಹ್ಯಾಂಡ್ ಬ್ಲೆಂಡರ್ ಇರಲಿಲ್ಲ ಅಂದ್ರೆ ವಿಸ್ಕರ್ನಿಂದ ಮಾಡ್ಕೋಬಹುದು. 1.5 to 2 ನಿಮಿಷ ಬೀಟ್ ಮಾಡ್ಕೋಬೇಕು. ಈಗ ಇದು ಮಿಕ್ಸ್ ಆಯಿತು. ಓವರ್ ಬೀಟ್ ಮಾಡಬಾರ್ದು. ಈಗ ಇದು ಚೆಂದಾಗ ಮಿಕ್ಸ್ ಆಗೈತಿ. ಈಗ ಇದ್ರೊಳಗೆ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ತೀನಿ. ಈಗ ಮೊಸರು ಹಾಕ್ಕೊಳ್ತೀನಿ. ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. ಮಾವಿನ ಹಣ್ಣಿನ ಪಲ್ಪನ್ನು ಹಾಕ್ಕೊಳ್ತೀನಿ. ಈಗ ಲೆಮನ್ ಜಸ್ಟ್ ಹಾಕ್ಕೋಬೇಕು. ಲೆಮನ್ ಜಸ್ಟ್ ಹಾಕುವಾಗ ಈ ಒಳಗಿನ ಬಿಳಿ ಪೋರ್ಷನ್ ಐತಲ್ಲ, ಇದನ್ನು ಹಾಕಬಾರ್ದು, ಅದರಿಂದ ಕಹಿ ಬರ್ತೈತಿ. ಮೇಲಿಂದ ಅಷ್ಟೇ ನಾವು ಹಾಕ್ಕೋಬೇಕು. ಈ ಲೆಮನ್ ಜಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಈ ಥರ ನಾವು ಇದನ್ನು ತಗೋಬೇಕು, ಲೆಮನ್ ಜಸ್ಟನ್ನು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ
ಮತ್ತು 1.5 2 ನಿಮಿಷ ಬೀಟ್ ಮಾಡ್ಕೋಬೇಕು. ಸಾಕೀಗ ಇಷ್ಟು. ಓವರ್ ಬೀಟ್ ಮಾಡಬಾರ್ದು, ಇದನ್ನು ಜಾಸ್ತಿ ಬೀಟ್ ಮಾಡಿದ್ರೆ ಇದ್ರೊಳಗೆ ಏರ್ ಉತ್ಪತ್ತಿ ಆಗ್ತೈತಿ, ಅದಕ್ಕೆ ಆ ಥರ ಆಗಬಾರ್ದು. ಬಿಸ್ಕಿಟ್ ಹಾಕಿ ರೆಡಿ ಮಾಡ್ಕೊಂಡಿವಲ್ಲ ಆ ಮೋಲ್ಡಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದನ್ನೆಲ್ಲ ಈಗ ಮೋಲ್ಡಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಒಂದು 2 ರಿಂದ 3 ಸತಿ ಟ್ಯಾಪ್ ಮಾಡಿಬಿಡಬೇಕು, ಯಾಕಂದರೆ ಏರ್ ಬಬಲ್ಸ್ ಇದ್ರೊಳಗೆ ಬರಬಾರ್ದು ಅಂತಂದು ಟ್ಯಾಪ್ ಮಾಡಬೇಕು. ಮ್ಯಾಂಗೋ ಕ್ರೀಮ್ ಚೀಸ್ ಕೇಕಿಗೆ ನಾನು ಓವನನ್ನು ಬಳಸ್ತಾ ಇಲ್ಲ, ವಿತೌಟ್ ಓವನನ್ನು ಮಾಡ್ತಾಯಿದ್ದೀನಿ. ಈಗ ಓವನಲ್ಲಿ ಮಾಡೋದಾದರೆ ನಾವು ಟ್ರೇ ಒಳಗೆ ಸ್ವಲ್ಪ ನೀರು ಹಾಕಿ ಸ್ಟೀಮ್ ಮಾಡೋಕೆ ಇಡ್ತೀವಿ. ಈಗ ನಾನೇನು ಮಾಡಾಕತ್ತೀನಿ ಅಂದ್ರೆ ಒಂದು ಇಡ್ಲಿ ಪಾತ್ರೆ ಒಳಗೆ ಇದನ್ನು ಸ್ಟೀಮ್ ಮಾಡ್ತೀನಿ. ಸಿಲ್ವರ್ ಫಾಯಿಲ್ದಿಂದ ರ್ಯಾಪ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಒಳಗಡೆ ನೀರು ಹೋಗಬಾರ್ದು, ಅದಕ್ಕೋಸ್ಕರ. ಈಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಕುಕ್ಕರ್ನಲ್ಲಿ ಇಡ್ತೀನಿ. 1 ಗಂಟೆವರೆಗೂ ನಾವು ಸ್ಟೀಮ್ ಮಾಡಬೇಕು. 1 ಗಂಟೆವರೆಗೂ ಇದು ಆಗಿರಲಿಲ್ಲ ಅಂತಂದರೆ ಇನ್ನೂ ಒಂದು 5-10 ನಿಮಿಷ ನಾವು ಇಡಬೇಕಾಗ್ತೈತಿ. ಚೆಕ್ ಮಾಡಿ ಬರೀ ಇದನ್ನು ಕುಕ್ಕರ್ನಾಗ ಇಡೋಣ. ಈಗ ನಾನು ಮೊದಲೇ ನೀರು ಬಾಯ್ಲ್ ಆಗೋಕೆ ಇಟ್ಟೀನಿ. ಮೋಲ್ಡನ್ನು ಇದ್ರಾಗ ಹಾಕ್ಬಿಡ್ತೀನಿ. ಕೇರ್ಫುಲಿ ಆಗಿ ನೀವು ಇದನ್ನು ಹಾಕ್ಬೇಕು ಒಳಗಡೆ, ಅಂದರೆ ಬಿಸಿ ಇರ್ತದಲ್ಲ ಅದಕ್ಕೋಸ್ಕರ. ಗ್ಯಾಸ್ ಭಾಳ ಜೋರು ಇಡಬಾರ್ದು, ಮೀಡಿಯಮ್ ಇಡಬೇಕು. ಈಗ 1 ಗಂಟೆ ಆಯಿತು, ಬರೀ ಈಗ ಚೆಕ್ ಮಾಡೋಣ ಅಂತ ಹೆಂಗಾಗೈತೆ ಅಂತ. ಬರೀಗ ಕರೆಕ್ಟ್ ಆಗೈತಿಲ್ಲ ಅಂತ ಚೆಕ್ ಮಾಡೋಣ. ಈಗ ನಾವು ಶೇಕ್ ಮಾಡಿದ್ವಿ ಅಂದ್ರೆ ಇಷ್ಟು ಇರ್ತದಲ್ಲ, ಇದು ನಾರ್ಮಲ್. ಇದಕ್ಕಿಂತ ಲಿಕ್ವಿಡಿ ಇರಬಾರ್ದು, ಜಸ್ಟ್ ಹಿಂಗೆ ಸ್ವಲ್ಪ ಅಳಗಾಡಿದ್ರೆ ಕರೆಕ್ಟ್ ಇರ್ತೈತಿ. ಇದು ಈಗ ಆರಬೇಕು. ಆರಿದ ಮೇಲೆ ನಾವು ಅದನ್ನು ಕಟ್ ಮಾಡಬೇಕಾಗ್ತೈತಿ. ಈಗ ನಾನು ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ತೀನಿ, ಆಮೇಲೆ ಫ್ರಿಜ್ನಾಗ ಇಡ್ತೀನಿ. ಫ್ರಿಜ್ನಾಗ ಇಟ್ಮೇಲೆ ಮತ್ತೆ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಚೀಸ್ ಕೇಕ್ ಮೇಲೆ ಡೆಕೋರೇಷನ್ ಮಾಡೋಕೆ ನಾನೀಗ ಮ್ಯಾಂಗೋ ಸ್ಲೈಸನ್ನು ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾನು ಪಲ್ಪನ್ನು ಹಾಕ್ಕೊಳ್ಬೋದು, ಆದರೆ ನಾನು ಈ ಸತಿ ಏನು ಮಾಡಾಕತ್ತೀನಿ, ಸ್ಲೈಸ್ ಮಾಡಿಕೊಂಡು ಅದನ್ನೇ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಮೇಲೆ. ಅದಕ್ಕಾಗಿ ನಾನು ಸ್ಲೈಸನ್ನು ಕಟ್ ಮಾಡ್ತೀನಿ. ಈ ಥರ ತೆಗೆದು ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು. ಈ ಥರ ಈಗ ಸ್ಲೈಸ್ ಮಾಡ್ಕೊತ ಹೋಗ್ಬೇಕು ಎಲ್ಲ ಮ್ಯಾಂಗೋ ಸ್ಲೈಸ್ದಿಂದ ನಾನೀಗ ಡೆಕೋರೇಟ್ ಮಾಡ್ತೀನಿ. ಅದು ಈ ಥರ ಒಂದೊಂದೊಂದೊಂದು ಸ್ಲೈಸನ್ನು ನಾವು ಇಟ್ಕೊತ ಹೋಗ್ಬೇಕು, ಫ್ಲವರ್ ಥರ. ಫಸ್ಟ್ ನಾವು ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ಚೀಸ್ ಕೇಕ್ ಯಾವಾಗಲೂ ಕೋಲ್ಡ್ ಸರ್ವ್ ಮಾಡಬೇಕು, ಕೋಲ್ಡ್ ಚೆನ್ನಾಗಿರ್ತೈತೆ ತಿನ್ನೋಕೆ. ಫಿಲ್ಲಿಂಗ್ ಹಾಕೋದೆಲ್ಲ ಮುಗಿದ್ಮೇಲೆ ಒಂದು ಗಂಟೆ ಫ್ರಿಜ್ ಒಳಗೆ ಇಡಬೇಕು. ಈಗ ಫ್ರಿಜ್ನಾಗಿಟ್ಟು ಅರ್ಧ ಗಂಟೆ ಆಗೈತಿ. ಬರೀ ಈಗ ನಾವು ಇದನ್ನು ಓಪನ್ ಮಾಡೋಣ ಅಂತ. ನೋಡ್ರಿ ಎಷ್ಟು ಕ್ಲೀನಾಗಿ ಬಂದೈತಿ ಕೇಕ್. ಬನ್ನಿ ಈಗ ಇದನ್ನ ಸ್ಲೈಸ್ ಮಾಡಿ ಪ್ಲೇಟಿಂಗ್ ಮಾಡೋಣ ಅಂತ. ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದೈತಿ, ಎಲ್ಲ ಕರೆಕ್ಟಾಗಿ ಸ್ಮೂತಾಗಿ ಬಂದೈತಿ ಕೇಕ್. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಈ ಕೇಕನ್ನು ಓವನ್ ಒಳಗೆ ಮಾಡೋರಿದ್ರಂದ್ರೆ 160 ಡಿಗ್ರಿ ಸೆಲ್ಸಿಯಸ್ 45 ಮಿನಿಟ್ಸನ್ನು ಇಡ್ಬೋದು. ಒಂದು ಟ್ರೇನಲ್ಲಿ ಕೆಳಗಡೆ ನೀರು ಹಾಕಿ ಇಡ್ರಿ.
ಐ ಹೋಪ್ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.